ಬಿಜೆಪಿ ಮುಖಂಡ ಆ ಸಭೆಯಲ್ಲಿ ಬಂದು ಶಾಂತಿ ನಡೆದಂತ ಸಭೆಯನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ RSS ಪರವಾಗಿ ಹವಾ ಮಾತಾಡಕ್ ಬಂದು ಇಡೀ ವಾತಾವರಣ. ದಿವಸ ಜಿಲ್ಲಾ ಆಡಳಿತದ ಮಧ್ಯದಲ್ಲಿ ಶಾಂತಿ ಸಭೆಯನ್ನು ಕೋರ್ಟಿನ ಆದೇಶ ಪ್ರಕಾರ ಏನು ಕರೆದಿದ್ರು, ಒಳ್ಳೆ ರೀತಿಯಿಂದ ಸುರಕ್ಷಿತದಿಂದ ಶಾಂತಿ ಸಭೆಯನ್ನು DC ಅವರು ಏರ್ಪಡಿಸಿದರು. ಅವರಿಗೆ ನಾವು ತುಂಬ ಜಿಲ್ಲಾ ಆಡಳಿತಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ. ಯಾಕಂತಂದರೆ ಇಂಥ ಒಂದು ಪೀಸ್ಫುಲ್ ಮೀಟಿಂಗ್, ಈ ಗೊಂದಲ ಎದ್ದತಕ್ಕಂಥ ಈ RSS ಮತ್ತು ಭೀಮ್ ಆರ್ಮಿಯ ಮಧ್ಯೆ ಏನು ಈ ಗೊಂದಲ ಇದೆ, ಎಲ್ಲ ಸಂಘಟನೆಗಳೇನು ಲೆಟರ್ ಕೊಟ್ಟಿದ್ದಾರೆ ಅವರವರು ಭಾಗದಿಂದ ಏನು 2ನೇ ತಾರೀಕದಂದು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಈಗಾಗಲೇ 8 ದಿವಸಗಳಿಂದ ಭೀಮ್ ಆರ್ಮಿ ವರ್ಸಸ್ RSSನ ಒಂದು ಗೊಂದಲಗಳನ್ನು ನಡೀತಾ ಪೀಸ್ ಮೀಟಿಂಗಿಗೆ ಬಂದು ತಲುಪಿದ್ದೀವಿ. ಹೈಕೋರ್ಟನ್ನು ಏನು ಆದೇಶ ಮಾಡಿದೆ ಪೀಸ್ ಮೀಟ್ ಮಾಡಿ 30ನೇ ತಾರೀಕು ಅದನ್ನು ವರದಿಯನ್ನು ಸಲ್ಲಿಸಿ ಅನ್ನೋಂಥ ಮಾತುಗಳಲ್ಲಿ ಒಳ್ಳೆ ರೀತಿಯಿಂದ ಪೀಸ್ ಮೀಟಿಂಗನ್ನು ಆಯಿತು. ಆ ಪೀಸ್ ಮೀಟಿಂಗಲ್ಲಿ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಒಂದೇ ಒಂದು ಪ್ರಶ್ನೆಯನ್ನು ಮಾಡಿತ್ತು, RSS ಅವರಿಗೆ ಭಗವಾ ಜೆಂಡಾ ಬಿಡಿ, ದೇಶದ ಜೆಂಡಾವನ್ನು ಹಿಡ್ಕೊಂಡ್ಬಿಟ್ಟು ಸಂವಿಧಾನ ಪೀಠಿಕೆ ಹಿಡ್ಕೊಂಡ್ಬಿಟ್ಟು ಏನು ನೀವು ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀರಿ, ನಾವು ಕೂಡ ನಿಮ್ಮ ಬೆಂಬಲಿಸ್ತೀವಿ ಅಂತ ನಾವು ಹೇಳಿದ್ದೀವಿ. ನೀವು ಬರೀ ಭಗವಾ ಜೆಂಡಾ ಹಿಡಿದ್ರೆ ಮಾತ್ರ ನೀವು ದೇಶದ ವಿರೋಧಿ. ಸಂವಿಧಾನಕ್ಕೆ ಒಪ್ಪಿಕೊಳ್ಳಾರ್ದಂಥ ಈ RSS ಈ ದೇಶದಲ್ಲಿ ಒಳ್ಳೆ ಕೆಲಸಗಳನ್ನ ಕಲಬುರ್ಗಿ ಅಂಥದ್ದು ಅವರನ್ನು ಹತ್ಯೆ ಮಾಡ್ತಕ್ಕಂಥದ್ದು, ಗಾಂಧಿಯವರನ್ನು ಹತ್ಯೆ ಮಾಡ್ತಕ್ಕಂಥದ್ದು, ಬಾಬರಿ ಮಸ್ಜಿದ್ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಎಮರ್ಜೆನ್ಸಿಯಲ್ಲಿ ಗದ್ದಲ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಈ ಬ್ಯಾನ್ ಅಸೋಸಿಯೇಷನನ್ನು, ಈ ಬ್ಯಾನ್ ಆರ್ಗನೈಸೇಷನನ್ನು RSS ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಹೆಸರನ್ನು ಇಟ್ಕೊಂಡ್ಬಿಟ್ಟು ಈ ದೇಶದಲ್ಲಿ ಗಲಭೆ ಎಬ್ಸಕ್ಕಂಥ ಕೆಲಸಗಳನ್ನು ಈ RSS ಮಾಡ್ತಾ ಇದೆ. ಅದಕ್ಕೆ ನಾವೇನು ಹೇಳ್ತೇವೆ, ನೀವು ಶಾಂತಿ ರೀತಿಯಿಂದ ಮಾಡುವಂಥ ಇದ್ದರೆ ದೇಶದ ತಿರಂಗ ಜೆಂಡಾ ಹಿಡ್ಕೊಂಡ್ಬಿಟ್ಟು ಪಥ ಸಂಚಲನೆ ಮಾಡಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಭೀಮ್ ಆರ್ಮಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ವಾದ ಏನಿಲ್ಲ, ಅವರು ನಾವು 2ನೇ ತಾರೀಕು ದಿವಸ ನಾವು ನಡೆಸ್ತೀವಿ ಅನ್ನೋಂಥ ಮಾತುಗಳನ್ನು ಅಷ್ಟೇ ಹೇಳ್ತಾರೆ. ಅವ್ರದ್ದು ರಿಜಿಸ್ಟ್ರೇಷನು ಇಲ್ಲ. ಅದರಲ್ಲಿ ನಾನೊಂದು ಹೇಳ್ತಾ ಇದ್ದೀನಿ, RSSನಿಂದ ಬಂದ ವಕ್ತಾರರು ಅದರಲ್ಲಿ ನಿಮ್ಮ RSS ಅಲ್ಲಿ ಏನಾದರೂ ಅವ್ರದ್ದು ಪೋಸ್ಟ್ಗಳಿದ್ರೆ ಅವ್ರದ್ದು ಐಡೆಂಟಿ ಕಾರ್ಡ್ ಕೊಡಿ. ಯಾರೋ ಬಂದುಬಿಟ್ಟು ಯಾರೋ ಮಾತಾಡಿಬಿಟ್ಟು ಯಾರೋ ಹೋಗ್ಬಿಟ್ರೆ ಅದು RSSದವರು ಇದು ಅಲ್ಲ, ID ಬೇಕಲ್ಲ. ನಮ್ಮದೇ ಥರ ID ಕೊಟ್ಟಿದ್ವಿ, ನಮ್ಮಂತ ನಾವೇ ಅಂತ ರಾಜ್ಯ ಅಧ್ಯಕ್ಷರಂತ ನಾವು ID ಕೊಟ್ಟಿದ್ದೀವಿ, ರಾಜ್ಯ ಸಂಚಾಲಕರಂತ ID ಕೊಟ್ಟಿದ್ದೀವಿ. ಎಲ್ಲನೂ ಕೊಟ್ಟಾಗ ನೀವು ಕೂಡ ಆ ರೀತಿ ಕೊಡಿ. RSS ಅಂದರೆ ಮುಗ್ದೋಯ್ತಾ? ಏನಿಲ್ಲ, ಅವ್ರು ಯಾವತ್ತು ಮಾಡ್ತಾರೆ ಅವತ್ತು ಭೀಮ್ ಆರ್ಮಿ ಮಾಡುತ್ತೆ ಅಷ್ಟೇ. ನಮ್ಮ ವಾದ ಒಂದೇ, ನಮ್ಮದೇನು ಯಾವುದಕ್ಕೂ ಅಡ್ಡಿ ಇಲ್ಲ. ದೇಶದ ಜೆಂಡಾ ಹಿಡ್ಕೊಂಡು, ದೇಶದ ರಾಷ್ಟ್ರೀಯ ಜೆಂಡಾ ಹಿಡ್ಕೊಂಡು ಇವರು ಜನಗಣ ಹಾಡಲಾರ್ದಂಥ ಜನ, ಇವರು ದೇಶಭಕ್ತರ. ನನ್ನ ಹೆಸರು SS ತಾವಡೆ, ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ. ನೋಡಿ, ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಆಫೀಸ್ನಲ್ಲಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಶಾಂತಿ ಸಭೆಯನ್ನು ಏನು ಆಯೋಜನೆ ಮಾಡಿದ್ರು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ಶಾಂತಿ ಸಭೆ ಸುಮಾರು 1 ಗಂಟೆಗಳವರೆಗೆ ಶಾಂತಿಯುತವಾಗಿ ನಡೀತಾ ಇತ್ತು. ಎಲ್ಲ ಸಂಘಟನೆಯವರಿಗೆ ಇವತ್ತು ಒಬ್ಬೊಬ್ಬರಿಗೆ ಅವಕಾಶ ಮಾತಾಡಲಿಕ್ಕೆ ಅವರವರ ಅಭಿಪ್ರಾಯ, ಅವರವರ ಚಟುವಟಿಕೆ, ನಿಮ್ಮ ಯಾವ್ಯಾವ ಯೋಜನೆಗಳಿವೆ ಅದೆಲ್ಲ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಕೆಲವು 5 ನಿಮಿಷಗಳವರೆಗೆ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು RSSನಿಂದ ಅರ್ಜಿ ಸಲ್ಲಿಸಿದಂಥವರು ಅಲ್ಲಿ ಭಾಗವಹಿಸಲಿಲ್ಲ. ಅವರ ಪರವಾಗಿ ಯಾರೋ ಜೋಶಿ ಅಂತ ಬಂದಿದ್ದರು, ಅವರು ಭಾಗವಹಿಸಿದರು. ಅವ್ರ ಜೊತೆ ಇನ್ನೊಬ್ಬರು 2 ಜನ ಯಾರೋ ಇದ್ದರು. ಆ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ಎಲ್ಲರ ಅಭಿಪ್ರಾಯ ಏನಪ್ಪ ಅಂದರೆ, ಚಿತ್ತಾಪುರಿನಲ್ಲಿ 2ನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ಏನು ಅರ್ಜಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಾವು ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದಾಗ, ಇವತ್ತು ಕೊನೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಕೇಳಿದ್ರಪ್ಪ ಅಂದರೆ, ನೋಡಿ ನೀವೆಲ್ಲರೂ ಕೊಟ್ಟಂಥ ಡೇಟ್ ಏನು ಕೇಳ್ತಾ ಇದ್ದೀರಿ 2ನೇ ತಾರೀಕು, ಎಲ್ಲರಿಗೂ ಒಂದೇ ದಿನ ಅಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಅದಕ್ಕಾಗಿ ಏನಾದರೂ ಈ ಒಂದು ದಿನ ಬದಲಾವಣೆ, ಇವತ್ತು 2 ತಾರೀಕು ಬದಲಾಗಿ ಇನ್ನೊಂದು ತಾರೀಕು ಹೀಗೇನಾದರೂ ನೀವು ಮಾಡೋಕ್ಕೆ ತಯಾರಿದ್ದೀರಿ. ನೀವು ಎಲ್ಲರಿಗೂ ಕೇಳಿದ್ರು, ಇವತ್ತು RSSನವ್ರು ಕೇಳಿದ್ರು, ಇವತ್ತು ಎಲ್ಲ ಸಂಘಟನೆಯವರು ಕೇಳಿದ್ರು. ಎಲ್ಲರೂ ಕೇಳಿದಾಗ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಏನು ಹೇಳಿದೆಪ್ಪ ಅಂದರೆ, ಇವತ್ತು ನೋಡ್ರಿ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಭಗ್ನವಾಗ್ತಾ ಇದೆ. ಇವತ್ತು ಚಿತ್ತಾಪುರ ಕ್ಷೇತ್ರದ ಶಾಸಕರು, ಈ ರಾಜ್ಯದ RDPR ಸಚಿವರು, ಇವತ್ತು ಈ ರಾಜ್ಯದಲ್ಲಿ ಮಾನವತೆಯ ತಳಹದಿಯ ಮೇಲೆ ನಡೀತಾ ಇರುವಂಥ ನಾಯಕ, ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ, ಅದರಲ್ಲಿ ವಿಶೇಷವಾಗಿ ಈ ಭಾರತ ದೇಶದ ಸಂವಿಧಾನವನ್ನು ತಮ್ಮ ಒಂದು ಕಾರ್ಯರೂಪಕ್ಕೆ ತಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರು, ಅಂಥವರಿಗೆ ಇವತ್ತು ಈ RSSನವರು ಇಲ್ಲ ಸಲ್ಲದ ಅಶ್ಲೀಲ ಪದಗಳು ಬಳಸ್ತಾರೆ.
ಇವತ್ತು ಪಥಸಂಚಲನ ಮಾಡಿ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೀನಿ ಅನ್ನೋರು ಇವತ್ತು ಭಾರತ ದೇಶದಲ್ಲಿರುವ ನಾರಿಯರಿಗೆ ಅಪಮಾನ ಮಾಡ್ತಾರೆ. ಭಾರತ ದೇಶದ ನಾರಿಯ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ RSSನವರು. ಇವತ್ತು ಜಿಲ್ಲಾಧಿಕಾರಿಗಳು ಯಾರು ಭಾರತ RSSನವರು ಹೇಳ್ಕೊತಾರೆ, ಜಿಲ್ಲಾಧಿಕಾರಿ ಪಾಕಿಸ್ತಾನದವರು ಅಂತ ಹೇಳ್ತಾರೆ. ಇವತ್ತು ರಾಜ್ಯದ ಏನು ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಇದೆಲ್ಲ ಕೂಡ ಸಾಬೀತಾಗ್ಯದ. ಇವತ್ತು RSSನವರು ಒಟ್ಟಾರೆ ಅವ್ರ ಉದ್ದೇಶನೂ ಕೋಮುಗಲಭೆ ಸೃಷ್ಟಿ ಮಾಡಬೇಕು. ಅದಕ್ಕಾಗಿ ನಮ್ಮೆಲ್ಲರ ಅಭಿಪ್ರಾಯ ಏನಪ್ಪ ಅಂದ್ರೆ ಇವತ್ತು ಅವ್ರು ಏನಾದರೂ ಪಥಸಂಚಲನ ಇಂಥ ಒಂದು ಬಿಸಿವಿನ ಏನು ಬಿಸಿ ಇದೆ ಇಂಥ ವಾತಾವರಣದವ್ರು ಮಾಡ್ತೀನಿ ಅಂದರೆ ಇವತ್ತು ಆ ಲಾಠಿಯನ್ನು ಬಿಟ್ಟು ಇವತ್ತು ಕೋಮು ಗಲಭೆಗೆ ಇವತ್ತು ಒಂದು ಆಯುಧ ರೀತಿಯಲ್ಲಿ ಲಾಠಿಯನ್ನು ಉಪಯೋಗಿಸ್ತಾರೆ. ಆ ಲಾಠಿಯನ್ನು ಬಿಟ್ಟು ಇವತ್ತು ಈ ದೇಶಕ್ಕೆ ಗೌರವ ಕೊಡುವ ನೀವು ದೇಶದ ಧ್ವಜವನ್ನು ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಎಲ್ಲ ಸಂಘಟನೆಯವರು ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ ಅಂತಂಥ ಸಂದರ್ಭದಲ್ಲಿ ಇವತ್ತೇನು RSSನವ್ರು ತಮ್ಮ ಜೊತೆ ಕರ್ಕೊಂಡು ಬಂದಿದ್ದರು BJP ಮುಖಂಡ ಅವರು ಏನು ಎದ್ದು ಹೇಳ್ತಾರೆ, ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶದ, ನಾವು ಲಾಠಿನೇ ತೊಂದು ಮಾಡ್ತೀವಿ, ನೀವು ಅವತ್ತೇ 2ನೇ ತಾರೀಕಿಗೆ ನಾವು ಲಾಠಿ ತೊಂದು ಮಾಡೋಕ್ಕೆ ಅವಕಾಶದ ನಾವು ಮಾಡ್ತೀವಿ ಅಂದಾಗ ಅಲ್ಲಿ ಇವತ್ತು ಗದ್ದಲ ಪ್ರಾರಂಭ ಆಯಿತು. ಇವತ್ತು ಗೊಂದಲ ಪ್ರಾರಂಭ ಆಗಿ ಇವತ್ತು ಈ ಶಾಂತಿ ಸಭೆ ಭಗ್ನ ಆಗಿ ಹೋಯಿತು. ಇವತ್ತು ಈ ಶಾಂತಿ ಸಭೆ ಭಗ್ನ ಆಗಲಿಕ್ಕೆ ಇವತ್ತು BJP ಮುಖಂಡ ಕಾರಣ. ಈ ಒಂದು BJP ಮುಖಂಡರಿಗೆ ಇವತ್ತು ತಮ್ಮ ಜೊತೆಯಲ್ಲಿ ಕರ್ಕೊಂಡ್ಬಂದು ಇಲ್ಲಿರುವಂಥ ಏನು ಹಿಂದುಳಿದರು MRS ಅವರು ದಲಿತ ಮುಖಂಡರು ಇವತ್ತು ದಲಿತರ ಮಧ್ಯೆ ಜಗ ಹಚ್ಚಲಿಕ್ಕೆ ಅವ್ರ ಜೊತೆಯನ್ನು ಕರ್ಕೊಂಡ್ಬಂದಾರೆ. ಅವರು ಲಾಠಿನೇ ಹಿಡ್ತೀನಿ ಅಂದರು. ಇಲ್ಲಿ ಗಲಾಟೆ ಪ್ರಾರಂಭ ಆಗಿ ಈ ಶಾಂತಿ ಸಭೆ ಭಗ್ನ ಆಗ್ಯದ ಅಂತ ನಾವು ಹೇಳ್ತೀವಿ.